ನಮಸ್ಕಾರ ಕರ್ನಾಟಕದ ಮಹಾಜನರೇ. ಊಸಿಗೊಂದು ಬೆಲೆ ಬಂದುಬಿಟ್ಟಿದೆ. ಮುಂಚೆ ಯಾವನಾರು ಊಸ್ ಬಿಟ್ಟರೆ ಬೈಯೋರು, ಊಸ್ ಬಿಡೋನು ಸಹ ನಾನು ನಾಚಿಸ್ಕೊತಿದ್ದ. ಊಸ್ ಬಿಟ್ಟರೆ ಬೈತಾರಪ್ಪ ಜನ ಅನ್ನೋ ಒಂದು ಭಾವನೆ, ಒಂದು ಹೆದರಿಕೆ ಜನರ ಮನಸ್ಸಲ್ಲಿ ಒಂದು ಹೆದರಿಕೆ ಇತ್ತು. ಎಲ್ಲಿ ಬೇಕಲ್ಲಿ ನಿಂತ್ಕೊಂಡು ಯಾರೋ ಊಸ್ ಬಿಡ್ತಾ ಇದ್ದಿಲ್ಲ. ಈಗ ಏನಾಗಿದೆ ಸ್ನೇಹಿತರೆ, ಊಸ್ ಅನ್ನೋದು ಒಂದು ಕಾಮನ್ ಆಗಿಬಿಟ್ಟಿದೆ. ಯಾರು 10 ಜನ 20 ಜನ ಇದ್ರೂ ಅವ್ರ ಎದುರುಗಡೆನ ಆರಾಮಾಗಿ ಊಸ್ ಬಿಟ್ಬಿಟ್ಟು ಗ್ಯಾಸ್ ಆಗಿಬಿಟ್ಟಿದೆ ಸಿಕ್ಕಾಪಟ್ಟೆ, ನೆನೆ ಅದೇನೋ ತಿನ್ಬಿಟ್ಟೆ ಅದರಿಂದ ಸಿಕ್ಕಾಪಟ್ಟೆ ಗ್ಯಾಸು ಅಂದ್ಬಿಡ್ತಾರೆ. ಈ ಗ್ಯಾಸ್ ಅನ್ನುವ ಒಂದು ಪದವನ್ನು ಡಾಕ್ಟರ್ಗಳನ್ನ ಇಜಾದ್ ಮಾಡಿ ಈಗ ಏನಾಗ್ಬಿಟ್ಟಿದೆ, ಊಸಿಗೆ ಒಂದು ಸನ್ಮಾನ, ಒಂದು ಬೆಲೆ, ಒಂದು ರೆಸ್ಪೆಕ್ಟ್ ಊಸಿಗೆ ಸಿಗ್ತಾ ಇದೆ. ನಿಮಗೇನು ಅನಿಸುತ್ತೆ? ಊಸಿಗೆ ಇಷ್ಟು ಬೆಲೆ, ಇಷ್ಟು ರೆಸ್ಪೆಕ್ಟ್ ಸಿಗಬೇಕಿತ್ತ? ಊಸಿಗೆ ಈ ಥರ ಒಂದು ಬೆಲೆ ಸಿಕ್ಕಿದೆಯಲ್ಲ, ಇದು ಬೇಕಿತ್ತ ಊಸಿಗೆ ಒಂದು ಈ ಥರ ಒಂದು ಬೆಲೆ? ಅದರಿಂದಾಗಿ ಊಸಿಗೆ ಒಂದು ಬೆಲೆ ಸಿಕ್ಕಿದೆ. ಈಗ ಸಮಾಜದಲ್ಲಿ ಊಸಿಗೆ ಯಾರು ನೆಗ್ಲೆಕ್ಟ್ ಮಾಡ್ತಾ ಇಲ್ಲ. ಇವನು ಊಸ್ಬಿಟ್ಟ ಅಂತ ಯಾರು ಹೇಳ್ತಾನೆ ಇಲ್ಲ. ಈಗ ಗ್ಯಾಸ್ ಅಂತಾರೆ, ಮುಲಾಜಿ ಇಲ್ದಲ್ಲೇ ಗ್ಯಾಸ್ ಆಗಿದೆ, ಹೊಟ್ಟೆ ಫುಲ್ ಖರಾಬು, ಗ್ಯಾಸು ಅಂತಾರೆ. ಸ್ನೇಹಿತರೆ, ಡಾಕ್ಟರ್ಗಳಿಂದ ಇದಾಗಿದೆ. ಅವರು ಊಸಿಗೆ ಹೆಸರನ್ನು ಚೇಂಜ್ ಮಾಡಿ ಗ್ಯಾಸ್ ಅಂತ ಇಟ್ಟಿರೋ ಕಾರಣಕ್ಕೆ ಈ ಥರ ಈಗ ಆಗಿದೆ ಅಂತ ನಮಗೆ ಅನಿಸುತ್ತೆ. ನಿಮಗೇನು ಅನಿಸುತ್ತೆ? ದಯವಿಟ್ಟು ಇದನ್ನು ಕಾಮೆಂಟ್ ಮಾಡಿ. ಊಸಿಗೆ ಬೆಲೆ ಸಿಗಬೇಕಿತ್ತ? ಊಸಿಗೆ ಸಿಕ್ಕಿರುವ ಈ ಸನ್ಮಾನದ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ದಯವಿಟ್ಟು ಇದನ್ನು ಕಾಮೆಂಟ್ ಮಾಡಿ. ಮತ್ತಿನ್ನೊಂದು, ನಾರ್ಮಲಾಗಿ ಊಸಿದ್ರೆ ಏನು ತೊಂದರೆ ಇಲ್ಲ ಸ್ನೇಹಿತರೆ. ಊಸಲ್ಲೂ 3-4 ನಮೂನೆಯ ಊಸಿದೆ ಸ್ನೇಹಿತರೆ. ಒಂದು ನಾರ್ಮಲ್ ಊಸು, ಅದು ಯಾರಿಗೂ ಗೊತ್ತೇ ಆಗಲ್ಲ, ಬಿಟ್ಟಿಲ್ಲ ಅನ್ನೋದನ್ನು ಗೊತ್ತಾಗಲ್ಲ. ಕೆಲವು ಊಸು ಯಾವ ಥರ ಇರ್ತಾವೆ ಅಂದರೆ, ಅಮೇರಿಕದವನು ಬಾಂಬ್ ಹಾಕುವ ರೀತಿಯಲ್ಲಿ ಇರ್ತವೆ. ಆ ಊಸು ನಾರ್ಮಲ್ ಊಸು. ಬಾಂಬ್ ಹಾಕಿದ್ರೆ ಢಮ್ ಅನ್ನಂತೆ ಅದೇ ಥರ ಶಬ್ದ ಬರುತ್ತೆ ಊಸಲ್ಲಿ. ಆದರೆ ಅದರಲ್ಲೇನು ಆ ಥರ ಕೆಮಿಕಲ್ ಪದಾರ್ಥಗಳು ಏನೂ ಇರಲ್ಲ. ಹಂಗಾಗಿ ಜನರಿಗೂ ಸಹ ಬರೀ ಶಬ್ದ ಕೇಳಿಸುತ್ತೆ ಹೊರತು ಅದರ ಪ್ರಭಾವ ಕೇಳಲ್ಲ. ಕೆಲವೊಂದು ಊಸು ಯಾವ ಥರ ಇರುತ್ತೆ ಅಂದರೆ ಸ್ನೇಹಿತರೆ, ಅದು ಶಬ್ದ ಮಾಡಲ್ಲ, ಅದು ನಿಧಾನಕ್ಕೆ ಭಾಳನೇ ಸ್ಲೋ ಫೈಸನ್ ಥರ ಹರಡುತ್ತೆ. ಇದು ಒಂಥರ ನ್ಯೂಕ್ಲಿಯರ್ ಬಾಂಬ್ ಇದ್ದಂಗೆ. ಇದು ಅಮೇರಿಕಾದವನು ಎಲ್ಲೋ ನ್ಯೂಕ್ಲಿಯರ್ ಬಾಂಬ್ ಆಗಿಬಿಟ್ಟಿದ್ದಾನೆ, 3 ಲಕ್ಷ 4 ಲಕ್ಷ ಜನ ಸತ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಈ ಒಂದು ಸ್ಲೋ ಫೈಸನ್ ಊಸಿನ ಶಕ್ತಿ ಇರುತ್ತೆ. ಇದು ಅಕ್ಕಪಕ್ಕ 50-100 ಜನ ಇದ್ರೂ ಇವ್ರಿಗೆ ಗೊತ್ತಾಗತ್ತೆ ಯಾರೋ ಖತರ್ನಾಕ್ ಗ್ಯಾಸಿನ ಊಸಿಬಿಟ್ಟಿದ್ದಾರೆ ಅಂತ ಹೇಳಿ ಅವ್ರಿಗೆ ಅನುಭವ ಆಗುತ್ತೆ. ಯಾರೋ ಬಿಟ್ಟಿದ್ದಾರೆ ಅಂತ. ಆವಾಗ ಯಾರೂ ಹೇಳಲ್ಲ, ನಾನಲ್ಲ ನೀನಲ್ಲ. ಒಬ್ಬೊಬ್ಬರು ಮುಖ ನೋಡ್ತಾರೋ ಹೊತ್ತು ಯಾರೋ ಈ ಆರೋಪವನ್ನು ತನ್ನ ಮೇಲೆ ಹಾಕ್ಕೊಳಲ್ಲ, ನಾನೇ ಬಿಟ್ಟಿದ್ದು ಈ ಊಸು, ಇದು ನ್ಯೂಕ್ಲಿಯರ್ ಬಾಂಬ್ ಥರ ಇದೆ ಅಂತ ಯಾರೋ ಆರೋಪ ಹಾಕ್ಕೊಳ್ಳಲ್ಲ. ಆದ್ದರಿಂದಾಗಿ ನಿಮಗೇನು ಅನಿಸುತ್ತೆ? ಊಸಲ್ಲಿ 3-4 ರೀತಿಯ ಊಸುಗಳಿದ್ದಾವೆ. ಇದರಲ್ಲಿ ಎಲ್ಲ ಊಸಿಗೂ ಈಗ ಸೇರಿ ಏನಾಗ್ಬಿಡಿ ಗ್ಯಾಸ್ ಅಂತ ಒಂದು ಹೆಸರು ಕೊಟ್ಬಿಟ್ಟಿದ್ದಾರೆ. ಎಲ್ಲರೂ ಈಗ ಎಲ್ಲಿ ಬೇಕಲ್ಲ ಎದುರುಗಡೆನೇ ಬಿಡ್ಕೊಂಡು ಇಲ್ಲಪ್ಪ ಗ್ಯಾಸ್ ಆಗಿದೆ ಅಂತ ಹೇಳ್ತಾರೆ. ನಿಮಗೇನು ಅನಿಸುತ್ತೆ? ಇದು ಗ್ಯಾಸಾ ಇಲ್ಲ ಇದು ಊಸಾ? ದಯವಿಟ್ಟು ತಾವು ಕಾಮೆಂಟ್ ಮಾಡಿ ತಿಳಿಸಿ.